ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಅನಿಕಾ ಅಂದ್ರೆ ವಿವೇಕ್ ಕೇಳ್ತಾ ಇರ್ತಾರೆ, ಒಂದು ಸ್ಮಾಲ್ ಪ್ರಾಬ್ಲಮ್ಸ್ ಇದೆ, ಆ ಡೌಟ್ಸ್ನ ನಾನು ಕ್ಲಿಯರ್ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಏನದು ವಿವೇಕ್ ಅಂತ ಹೇಳಿ ಕೇಳಿದಾಗ ಅಷ್ಟರಲ್ಲಿ ಅಲ್ಲಿಗೆ ಬ್ರೋ ಅಂತ ಹೇಳ್ಕೊಂಡು ಬೃಂದ ಬರ್ತಾಳೆ. ಹಾಗೇನೆ ನನಗೆ ಅಗಸ್ತ್ಯ ಪ್ರಾಮಿಸ್ ಮಾಡಿದ್ದಾನೆ, ನನಗೆ ಮೋಸ ಮಾಡೋದಿಲ್ವಂತೆ, ನನಗೆ ಜೊತೆ ಖುಷಿಯಾಗಿ ಇರ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಅಗಸ್ತ್ಯನೂ ಕೂಡ ಅಲ್ಲಿಗೆ ಬರ್ತಾನೆ. ಅವನ ಕೆನ್ನೆಯಲ್ಲಿ ಲಿಪ್ಸ್ಟಿಕ್ ಮಾರ್ಕ್ ಇರುತ್ತೆ. ಈ ಕಡೆ ಬಾಯಿ ನೀನು ಅಂತ ಹೇಳಿ ವಿವೇಕ್ ಬೃಂದನ ಸರಿಸ್ಬಿಟ್ಟು ಏನಿದು ರೊಮ್ಯಾನ್ಸ್ ಕೂಡ ನಡೆದೋಗ್ಬಿಡ್ತಾ ನೀವಿಬ್ರು ಮಧ್ಯೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಹಾಗೆ ಬ್ರೋ, ನಾನು ನಿನ್ನ ಹತ್ರ ಏನೋ ಇಂಪಾರ್ಟೆಂಟ್ ವಿಚಾರ ಮಾತಾಡಬೇಕಿತ್ತು, ಬಾ ಬ್ರೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಆಗ ಅನಿಕಾ ಇದ್ದವಳು, ಏನಾಗಸ್ತ್ಯಾ, ಅವಳಿಗೆ ಪ್ರಾಮಿಸ್ ಮಾಡಿದ್ಯಾ ನೀನು ಮೋಸ ಮಾಡೋದಿಲ್ಲ ಅಂತ ಹೇಳಿ ಕೇಳಿದಾಗ, ಹೌದು ಸಿಸ್, ನಾನು ನಿನಗೂ ಮೋಸ ಆಗೋದಕ್ಕೆ ಬಿಡೋದಿಲ್ಲ, ಹಾಗೆ ಅವಳಿಗೂ ಮೋಸ ಮಾಡೋದಿಲ್ಲ, ನನ್ನಿಂದ ಅವಳಿಗೆ ಮೋಸ ಆಗೋದಿಲ್ಲ, ಈ ಕಡೆ ಕಾವೇರಿಯವ್ರಿಗೂ ಕೂಡ ಮೋಸ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಇನ್ನು ರೂಮಿಗೆ ಬಂದುಬಿಟ್ಟು ಕಾವೇರಿ ಅಂತ ಹೇಳಿ ಕಾವೇರಿನ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಆದರೆ ಕಾವೇರಿ ಎಲ್ಲೂ ಕಾಣೋದಿಲ್ಲ. ರೂಮಿಂದ ಆಚೆ ಬರ್ತಾನೆ. ಅಷ್ಟರಲ್ಲಿ ಈ ಹುಡುಗರು ಅಲ್ಲಿಂದ ಓಡ್ಕೊಂಡು ಹೋಗ್ತಾರೆ. ಯಾರೋ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದುಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಂತೆ, ಕೈಯಲ್ಲಿ ತಾಳಿ ಬೇರೆ ಇಟ್ಕೊಂಡಿದ್ದಾರಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಂಗಂತ ಹೇಳಿಬಿಟ್ಟು ಅಲ್ಲಿಂದ ಓಡೋಗ್ತಾರೆ. ಅದನ್ನು ಈ ಕಡೆ ಅಗಸ್ತ್ಯ ತಾಳಿನ ಇಟ್ಕೊಂಡು ಸತ್ತೋಗಿದಾರ, ಯಾರಪ್ಪ ಅದು ನನ್ನ ಹೆಂಡ್ತಿ ಆಗಿಲ್ದಿದ್ರೆ ಸಾಕು, ಹೆಂಡ್ತಿ ಎಲ್ಲಿದೆಯಾ ಅಂತ ಹೇಳ್ಕೊಂಡು ತಾಳಿ ಅಂತ ಮತ್ತೆ ನೆನಪು ಮಾಡಿಕೊಂಡು ಅಲ್ಲಿಂದ ಓಡ್ಕೊಂಡು ಬಂದು ನೋಡ್ತಾನೆ. ಇನ್ನೇನು ಅದನ್ನು ಬಾಡಿ ಮೇಲೆ ಮುಚ್ಚಿರುವಂತಹ ಬಟ್ಟೆನ ತೆಗಿಬೇಕು. ಅಷ್ಟರಲ್ಲೇ ಸರ್ ಹೆಂಗೆ ನನ್ನ ಡ್ರಾಮಾ ಓಕೆನಾ ಅಂತ ಹೇಳಿ ಆ ಹುಡುಗಿ ಎದ್ದು ಕುತ್ಕೊಂಡ್ಬಿಡ್ತಾಳೆ. ಓಕೆ ಸೂಪರಾಗಿ ಮಾಡಿದೆ ಅಂತ ಹೇಳಿ ಕ್ಯಾಮ್ರಾಮ್ಯಾನ್ ಕೂಡ ಹೇಳ್ತಾ ಇರ್ತಾರೆ. ಸರ್ ನೀವೆಲ್ಲರೂ ಕೂಡ ತುಂಬಾ ಬೇಜಾರಲ್ಲಿದ್ದಿಲ್ವಾ, ಅದಕ್ಕೆ ನಿಮ್ಮ ಬೇಜಾರನ್ನ ಹೋಗಿಸ್ಬೇಕು ಅಂತ ಹೇಳಿ ಚಿಕ್ಕದಾಗಿ ನಾನು ಇವತ್ತರ ಫ್ರಾಂಕ್ ಮಾಡಿದೆ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ ಫ್ರಾಂಕ್ ಮಾಡೋದಾ, ಜೀವದ ಜೊತೆ ಆಟಾಡೋದು ನಿಮಗೆ ಫ್ರಾಂಕಾ ಅಂತ ಹೇಳ್ಬಿಟ್ಟು ಸರಿಯಾಗಿ ಬಿಡ್ತಾರೆ. ಎಲ್ಲರೂ ಕೂಡ 4 ಜನನು ಕ್ಯಾಮ್ರಾಮ್ಯಾನ್ಗೆ ಅದೇ ರೀತಿ ಬಿಡ್ತಾರೆ. ಇನ್ನು ಈ ಕಡೆ ಅಗಸ್ತ್ಯ ತುಂಬಾ ಬೇಜಾರು ಮಾಡ್ಕೊಂಡು ಇರ್ತಾನೆ. ಅಲ್ಲಿಗೆ ಕಾವೇರಿ ರೂಮ್ಗೆ ಬಂದುಬಿಟ್ಟು, ಅಪ್ಪ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತಲ್ವಾ, ಇವಾಗ ಆನ್ ಆಗಿದೆಯಾ ಅಂತ ಹೇಳಿ ನೋಡ್ತಾಳೆ. ಅಜ್ಜಿ ಇಷ್ಟೊಂದು ಸಲ ಫೋನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಅಜ್ಜಿಗೆ ಫೋನ್ ಮಾಡ್ತಾರೆ. ಆಗ ಏನಮ್ಮ ಕಾವೇರಿ ಹೇಗಿದೆಯಾ, ಇವತ್ತು ಹೇಗೆಲ್ಲ ಆಯಿತು, ಅಗಸ್ತ್ಯ ಜೊತೆಲಿದ್ದರೂ ಕೂಡ ಏನು ಮಾಡೋದಕ್ಕಾಗಲಿಲ್ಲ ಅಲ್ವಾ ಅಂತ ಹೇಳಿ ಬೈತಾ ಇರ್ತಾರೆ. ಕಾವೇರಿ ಕೂಡ, ಇಲ್ಲ ಅಜ್ಜಿ, ನಾನು ಆರಾಮಾಗೇ ಇದ್ದೀನಿ, ನಾನು ಇವತ್ತು ಫ್ರೀಯಾಗಿ ಖುಷಿಯಾಗೇ ಇದ್ದೀನಿ, ಏನು ಆಗಿಲ್ಲ, ಅವ್ರಿಗೇನು ಬೈಬೇಡ್ರಿ, ಇವತ್ತು ಆಗಿರೋದ್ರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು, ನೀನು ಗಂಡನ ಎಲ್ಲಿ ಬಿಡ್ತೀಯಾ, ಇಷ್ಟೆಲ್ಲ ಆದ್ರೂ ಕೂಡ ಅವನದೇನು ತಪ್ಪಿಲ್ಲ ಅಂತ ಹೇಳಿ ಅವನು ಇಸ್ಕೊಂಡೇ ಮಾತಾಡ್ತಿದ್ಯಾ ಅಲ್ವಾ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ. ಇದನ್ನೆಲ್ಲನೂ ಕೂಡ ಈ ಕಡೆ ಅಂಬಿಕಾ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಸರಿ ಆಯಿತು, ಯಾರೇನೇ ಅಂದರೂ ಕೂಡ ನೀನು ತಲೆ ಕೆಡಿಸ್ಕೋಬೇಡ, ಖುಷಿಯಾಗಿ ಎಂಜಾಯ್ ಮಾಡಿಬಿಟ್ಟು ಬಾ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಈ ಕಡೆ ಕಾವೇರಿನೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಅಂಬಿಕಾ ಬಾ ಒಳಗೆ ಅಂತ ಹೇಳಿ ಕರೀತಾರೆ. ಓ, ಕದ್ದು ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಯಾ, ಒಳಗೆ ಬಂದಿದ್ರೆ ಲೌಡ್ ಸ್ಪೀಕರೇ ಹಿಡಿತಿದ್ನಲ್ಲ ನಿನಗೆ ಅಂತ ಹೇಳಿ ಹೇಳ್ತಾರೆ. ಅದು ಎಷ್ಟು ದಿವಸ ಅಂತ ಹಾಡ್ತೀರಾ ಹಾಡ್ರಿ, ನನಗೂ ಕೂಡ ಒಂದು ಟೈಮ್ ಬರುತ್ತೆ, ನನ್ನನ್ನು ಹೊಟ್ಟೆ ಉರಿಸ್ತಾ ಇದ್ದೀರಾ ಎಲ್ಲರೂ ಸೇರಿಕೊಂಡು ಅಂತ ಹೇಳಿ ಅಂಬಿಕಾ ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಡೋಗ್ತಾಳೆ. ಇನ್ನು ಕಾವೇರಿಯವ್ರನ್ನ ನೋಡಿಬಿಟ್ಟು, ಕಾವೇರಿಯವರೇ ಎಲ್ರಿ ಹೋಗಿದ್ರಿ, ನನಗೆ ಹೇಳೋಗ್ಬೇಕು ಅಂತ ಗೊತ್ತಾಗಲಿಲ್ವಾ ನಿಮಗೆ ಅಂತ ಹೇಳಿ ಅಗಸ್ತ್ಯ ಬಂದು ಹೇಳ್ತಾನೆ. ಆಗ ಯಾಕೆ, ಏನಾಯಿತು ಯಜಮಾನ್ರೆ, ನಾನು ಈ ಥರ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು, ರೆಸಾರ್ಟ್ ತುಂಬ ಚೆನ್ನಾಗಿತ್ತಲ್ವಾ, ಹೋಗ್ತಾ ತುಂಬ ದೂರ ಹೋಗಿದ್ದೆ ಗೊತ್ತಾಗಲಿಲ್ಲ ಅಂತ ಹೇಳಿ ಕಾವೇರಿ ಹೇಳ್ತಾರೆ. ನೀವು ಇಲ್ಲೂ ಟೈಮಲ್ಲಿ ಇಲ್ಲೇನೇನೆಲ್ಲ ಆಯಿತು ಅಂತ ಗೊತ್ತಾ, ಎಷ್ಟೆಲ್ಲ ಬೇಜಾರಾಯಿತು ನನಗೆ, ಎಷ್ಟೆಲ್ಲ ನಾನು ಸಂಕಟನ ಅನುಭವಿಸ್ದೆ ಗೊತ್ತಾ ಅಂತ ಹೇಳಿ ಅಗಸ್ತ್ಯ ಹೇಳ್ತಿರ್ತಾನೆ. ಏನಾಯಿತು ಅಂತ ಹೇಳಿ ಕೇಳಿದಾಗ ಆಗಿರೋ ಘಟನೆ ಎಲ್ಲ ಅಗಸ್ತ್ಯ ಕಾವೇರಿಗೆ ಹೇಳ್ತಾನೆ. ಹೌದಾ, ಹೀಗೆಲ್ಲ ಆಯಿತಾ, ಇಲ್ಲ ಇನ್ಮೇಲೆ ನಾನು ಯಾವತ್ತೂ ಕೂಡ ನಿಮಗೆ ಆಗೋ ರೀತಿ ನಾನು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ಆಗ ತುಂಬಾ ಖುಷಿಯಾಗಿರ್ತಾರೆ. ಆಗ ಏನು ಸಾಹೇಬ್ರಿಗೆ ನಾನು ಸ್ವಲ್ಪ ಹೊತ್ತು ಕಾಣಿಸ್ಲಿಲ್ಲ ಅಂತ ಹೇಳಿ ಆತಂಕ ಶುರುವಾಗಿದೆ ಅಂತ ಹೇಳಿ ಈ ಕಡೆ ಕಾವೇರಿ ಹೇಳಿದಾಗ, ಹೌದು ಕಣ್ರಿ, ನೀವು ನನ್ನ ಹಾರ್ಟ್ ಬೀಟು, ಬೇಕಿದ್ರೆ ನೋಡಿ ಅಂತ ಹೇಳಿ ಹಗ್ ಮಾಡ್ಕೊಳ್ತಾರೆ. ಈ ಕಡೆ ಅಗಸ್ತ್ಯನ ಹಾರ್ಟ್ ಬೀಟ್ ತುಂಬಾ ಜೋರಾಗಿ ಬಡ್ಕೊಳ್ತಾ ಇರುತ್ತೆ. ಕಾವೇರಿನೂ ಕೂಡ ತುಂಬಾ ಖುಷಿಯಾಗಿರ್ತಾರೆ. ಹಾಗೆ ಎಲ್ಲರೂ ಕೂಡ ಊಟಕ್ಕೆ ಹೋಗಿರ್ತಾರೆ. ಕಾವೇರಿನೂ ಕೂಡ ಅಲ್ಲೇ ಬಂದಾಗ, ಬನ್ನಿ ಕಾವೇರಿಯವರೇ ಇಲ್ಲೇ ಬನ್ನಿ ಅಂತ ಅಗಸ್ತ್ಯ ಕರೀತಾರೆ. ಅನಿಕಾ ನೀನು ಬೇಡ, ಅಲ್ಲೋ ಕುತ್ಕೋ ಅಂತ ಹೇಳ್ತಾರೆ. ಹಾಗೆಯೇ ದೂರನೇ ಕುತ್ಕೊಂಡು ಇಬ್ಬರು ಒಬ್ರಿಗೊಬ್ರು ನೋಡ್ಕೊಳ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ತಪ್ಪದೆ ವೀಕ್ಷಿಸೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.